ಇನ್ನು JDSಗೆ 25 ವರ್ಷದ ಸಂಭ್ರಮ ತುಂಬಿಕೊಂಡಿರುವಂಥ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಈ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಹಾಸನದಲ್ಲಿ ದಳಪತಿಗಳು ಬಹಳ ಅದ್ಧೂರಿಯಾಗಿ ಒಂದು ದೊಡ್ಡ ಸಮಾವೇಶದ ಮೂಲಕ ಆಚರಿಸ್ಕೊಂಡಿದ್ದಾರೆ. ಅದನ್ನು ಜನತಾ ಸಮಾವೇಶ ಅಂತ ಕರೆದಿದ್ದಾರೆ. ಆದರೆ ಈ ಸಮಾವೇಶದ ಉದ್ದಕ್ಕೂ ಕೂಡ JDS ನಡೆದು ಬಂದಿರತಕ್ಕಂಥ ಹಾದಿಯ ಬಗೆಗಿನ ಚರ್ಚೆಗಿಂತ ಹೆಚ್ಚಾಗಿ CM ಮತ್ತು DCM ಇಬ್ಬರೇ ಟಾರ್ಗೆಟ್ ಆದರು. ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತಾನೆ 2028ಕ್ಕೆ ಕುಮಾರಸ್ವಾಮಿಯವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಘೋಷಣೆಗಳು ಕೂಡ JDSನ ಸಮಾವೇಶದಲ್ಲಿ ಮೊಳಗಿವೆ. ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳ ಅನ್ನೋ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದು ಮಾಜಿ ಪ್ರಧಾನಿ HD ದೇವೇಗೌಡರು. ಇವತ್ತು ಅವರ ಪಕ್ಷಕ್ಕೆ 25 ವರ್ಷದ ಸಂಭ್ರಮ. ಇದೇ 25 ವರ್ಷದ JDS ಪಕ್ಷದ ಬೆಳ್ಳಿ ಹಬ್ಬದ ಆಚರಣೆಯನ್ನ ಹಾಸನದಲ್ಲಿ ಹಮ್ಮಿಕೊಂಡಿದ್ರು. ಇದೇ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ರೇವಣ್ಣ, ನಿಖಿಲ್ ಸೇರಿದಂತೆ JDS ದಿಗ್ಗಜರೆಲ್ಲ ಭಾಗಿಯಾಗಿದ್ರು. ಸಮಾವೇಶದಲ್ಲಿ ರೇವಣ್ಣನ ಕುಟುಂಬ ಮುಗಿಸಲು ಷಡ್ಯಂತ್ರ ಮಾಡಿದ್ರು. ಅದಕ್ಕೆ SITಗೆ ಉಡುಗೊರೆಯನ್ನು ಕೊಟ್ಟಿದ್ರು ಅಂತ ದೇವೇಗೌಡರು ಗಂಭೀರ ಆರೋಪನೂ ಮಾಡಿದ್ರು. ಹೇಳಿದ್ದಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. JDS ಪಕ್ಷ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಮಾವೇಶದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಉತ್ತರ ಕೊಟ್ಟರು. ಜೊತೆಗೆ ಇದು ಬ್ರೋಕರ್, ಲೂಟಿಕೋರರ ಸರ್ಕಾರ ಅಂತ ವಾಗ್ದಾಳಿ ಮಾಡಿದ್ರು. ಸುಮಾರು 65 ವರ್ಷಗಳ ರಾಜಕೀಯವನ್ನ ಹಾದಿಯನ್ನು ಸವಿಸಿದ್ದಾರೆ. ಅವರು ಪ್ರಾರಂಭ ಮಾಡಿದಂತ ಈ ಒಂದು ಪಕ್ಷ 25 ವರ್ಷಗಳನ್ನು ಪೂರೈಸಿದೆ. ಜಾತ್ಯತೀತ ಜನತಾದಳದ ಶಕ್ತಿ ಎಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವರಿಗೆ ಇಲ್ಲಿ ಇದೆ ನೋಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನೀವೇನು ನೀಡಿದ್ದೀರಿ. ಈ ಒಂದು ರಾಜ್ಯದ ಅತ್ಯಂತ ಒಂದು ಆಡಳಿತದಲ್ಲಿ ಹೆಸರಿದ್ದಂತ ಈ ಒಂದು ರಾಜ್ಯ ಬ್ರೋಕರ್ಗಳು, ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ. ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ನನ್ನನ್ನ 3 ಸಲ ಷಡ್ಯಂತ್ರದಿಂದ ಸೋಲಿಸಿದ್ರು. ಈಗ ರಾಕ್ಷಸರ ಕೈಯಲ್ಲಿ ರಾಜ್ಯ ಸಿಲುಕಿದೆ. 2028ಕ್ಕೆ ಕುಮಾರಣ್ಣ CM ಆಗ್ಬೇಕು, ಆಗ್ತಾರೆ ಅಂತನೂ ಹೇಳಿಕೆ ಕೊಟ್ರು. ಈ ರಾಜ್ಯಕ್ಕೆ ಅವರ ಸೇವೆ ಇನ್ನು ಈ ರಾಜ್ಯಕ್ಕೆ ಬೇಕಿದೆ. ರಾಜ್ಯ ಸ್ವರ್ಗೋಗಿದೆ, ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪತ್ಭರಿತವಾದಂತ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ನಿಖಿಲ್ ಕುಮಾರಸ್ವಾಮಿನ 3 ಬಾರಿ ರಾಜಕೀಯದ ಷಡ್ಯಂತ್ರಕ್ಕೆ ಸೋಲಿಸಿರ್ಬೋದು. ನಾನು ತಲೆ ಕೆಡಿಸ್ಕೊಳ್ತಕ್ಕಂಥವನಲ್ಲ. ಒಟ್ಟಲ್ಲಿ 2023ರ ಚುನಾವಣೆ ಹೊತ್ತಲ್ಲಿ ನೆಲಕಚ್ಚಿದ JDSಗೆ ಮತ್ತೆ ಶಕ್ತಿ ತುಂಬುವ ಕೆಲಸ ಶುರುವಾಗಿದೆ. 2028ಕ್ಕೆ ಬಿಜೆಪಿ JDS ಸರ್ಕಾರ ರಚನೆಯಾಗುತ್ತೆ ಅಂತಾನೂ ಭವಿಷ್ಯ ನುಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.